ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಾರ್ತ್ ಸ್ಟೈಲಲ್ಲಿ ಮೇಥಿ ಆಲೂ ಸಬ್ಜಿ ಮಾಡೋದನ್ನು ತೋರಿಸ್ತೀನಿ. ಹಾಗೆಯೇ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡಿ, ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ನಾನು ಇಲ್ಲಿ ಸೊಪ್ಪನ್ನು ಕ್ಲೀನಾಗಿ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಗೆ ಆಲೂಗಡ್ಡೆನೂ ಕಟ್ ಮಾಡಿ ತಗೊಂಡಿದ್ದೀನಿ. ಹಾಗೆಯೇ ಆಲೂಗಡ್ಡೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬಹುದು. ಈಗ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಜಜ್ಜಿ ತಗೊಂಡಿದ್ದೀನಿ. ಬನ್ನಿ ಹಾಗಾದರೆ ಶುರು ಮಾಡ್ಕೊಳ್ಳೋಣ. ಮೊದಲು ಇಲ್ಲಿ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ತೆಗೆದುಕೊಂಡಿದ್ದೀನಿ. ಇದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನೂ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆ ಬಿಸಿಯಾಗಿದೆ, ಇದಕ್ಕೆ ಸ್ವಲ್ಪ ಜೀರಿಗೆನೇ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಜೀರಿಗೆ ಸಿಡಿತಾ ಇರುವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಖಾರಕ್ಕೆ ತಕ್ಕನಂಗೆ ಹಸಿಮೆಣಸಿನ್ಕಾಯಿನೂ ಸಹ ತಗೊಂಡಿದ್ದೀನಿ. ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಬೆಳ್ಳುಳ್ಳಿನ ಸಹ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೆಸಿಪಿ ಅಂತೂ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ. ಚಪಾತಿ ಜೊತೆ ಅಂದರೂ ಈ ಪಲ್ಯ ಸೂಪರ್ ಆಗಿರುತ್ತೆ. ನೀವು ಮರಿದಿರ ಟ್ರೈ ಮಾಡಿ. ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಈರುಳ್ಳಿ ಜೊತೆಗೆ ಆಲೂಗಡ್ಡೆನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋತೀನಿ. ಈರುಳ್ಳಿನ ಫಸ್ಟು ಕೆಂಪು ಬಣ್ಣ ಬರುವವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಆಲೂಗಡ್ಡೆ ಹಾಕಬೇಕಂತ ಏನೂ ಇಲ್ಲ. ಈರುಳ್ಳಿ ಹಸಿ ಇರುವಾಗಲೇ ನಾವು ಆಲೂಗಡ್ಡೆ ಸೇರಿಸ್ಕೊಂಡು ಫ್ರೈ ಮಾಡೋದ್ರಿಂದ ಈರುಳ್ಳಿನೂ ಸಹ ಸುಟ್ಕೊಳ್ಳಲ್ಲ, ಫ್ರೈ ಆಗುತ್ತೆ ಕರೆಕ್ಟಾಗಿ. ಆಲೂಗಡ್ಡೆ ಹಾಗೆ ಈರುಳ್ಳಿನೂ ಕರೆಕ್ಟಾಗಿ ಫ್ರೈ ಆಗುತ್ತೆ. ಹಾಗೆಯೇ ಆಲೂಗಡ್ಡೆನೂ ಬೇಯಬೇಕಲ್ವ, ಹಾಗಾಗಿ ಈರುಳ್ಳಿ ಜೊತೆಗೆ ಹಾಕೋಬೇಕು. ಈಗ ಸ್ವಲ್ಪ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಅರಿಶಿಣ ಸೇರಿಸ್ಕೊಳ್ತಾ ಇದ್ದೀನಿ. ಅರಿಶಿಣ ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ಹಾಗೆಯೇ ನೋಡಿ, ಈಗ ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸೋಕ್ಕೆ ಇಟ್ಕೋಬೇಕು. ಆಲೂಗಡ್ಡೆ ಎಲ್ಲ ಸಾಫ್ಟ್ ಆಗಬೇಕಲ್ವ, ಹಾಗಾಗಿ ನೋಡಿ ಈಗ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಒಂದು 5 ನಿಮಿಷ ಕಾಲ ಬೇಯಿಸ್ಕೊಳ್ಳೋಕ್ಕೆ ಇಟ್ಕೋತಾ ಇದ್ದೀನಿ. ಈಗ ಮತ್ತೊಂದು ಸಾರಿ ಪ್ಲೇಟನ್ನು ತೆಗೆದುಬಿಟ್ಟು ಇನ್ನೊಂದು ಸಾರಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಮತ್ತೊಂದು ಸಲ ನಾನು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 2-3 ನಿಮಿಷ ಕಾಲ, ಅಂದರೆ ಆಲೂಗಡ್ಡೆ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಹಾಗೆಯೇ ಆಲೂಗಡ್ಡೆ ಸಾಫ್ಟ್ ಆಗೋ ಅಷ್ಟೊತ್ತಿಗೆ ನಾನು ಇಲ್ಲಿ ಮೆಂತ್ಯ ಸೊಪ್ಪೇನಿದೆ ಅಲ್ವಾ, ಅದನ್ನೆಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ನೋಡಿ, ಈ ಥರ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮೇಥಿ ಆಲೂ ಪಲ್ಯನ ಚಪಾತಿ ಜೊತೆ ಅಂದರೂ ಸೂಪರ್ ಆಗಿರುತ್ತೆ. ನೀವು ಸಹ ಯಾವತ್ತೂ ನೀವು ಈ ಥರ ಪಲ್ಯನೂ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನೋಡಿ, ನಾನು ಚಿಕ್ಕ ಚಿಕ್ಕದಾಗಿ ಎಲ್ಲ ಮೆಂತ್ಯ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮುಂಚೆನೇ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ಬಿಡಿಸ್ಕೊಂಡು ಚೆನ್ನಾಗಿ ನೀರಲ್ಲಿ ಹಾಕಿಬಿಟ್ಟು ತೊಳೆದು ಮುಂಚೆನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಸೊಪ್ಪಂತೂ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಆಲೂಗಡ್ಡೆನೂ ಸಹ ಬೆಂದಿದೆ. ಈಗ ನಾನು ಈ ಸೊಪ್ಪನ್ನು ಆಲೂಗಡ್ಡೆ ಮತ್ತು ಈರುಳ್ಳಿ ಫ್ರೈ ಮಾಡಿದ್ವಲ್ಲ ಅದರಲ್ಲಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೊಪ್ಪನ್ನು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೋಬೇಕಂತ ಏನೂ ಇಲ್ಲ. ಒಂದು 2 ನಿಮಿಷ ಕಾಲ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಪ್ಲೇಟನ್ನು ಮುಚ್ಚಿದರೆ ಸಾಕು. ಕರೆಕ್ಟಾಗಿ ಚೆನ್ನಾಗಿ ಸೊಪ್ಪೆಲ್ಲ ಸ್ಟೀಮ್ ಆಗಿ ಬೆಂದಿರುತ್ತೆ. ಆವಾಗ ನಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಸಹ ಈಸಿಯಾಗಿರುತ್ತೆ. ನೋಡಿ, ನಾವು ಸೊಪ್ಪು ಹಾಕುವಾಗ ಪಾತ್ರೆ ತುಂಬ ಇರುತ್ತೆ. ಈಗ ನೋಡಿ, ಸ್ಟೀಮಲ್ಲಿ ಎಲ್ಲ ಸೊಪ್ಪೆಲ್ಲ ಬೆಂದಿದೆ ಅಲ್ವಾ. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಸಹ ಈಜಿ ಆಗಿರುತ್ತೆ. ಹಾಗೆಯೇ ನಾವು ಸೊಪ್ಪು ಹಾಕಿ ಮಿಕ್ಸ್ ಮಾಡೋಕೆ ಹೋಗಿದ್ರೆ ಸೊಪ್ಪೆಲ್ಲ ಸೈಡಲ್ಲೆಲ್ಲ ಚೆಲ್ಕೊಂಡ್ಬಿಡುತ್ತೆ. ಈ ಥರ ಸೊಪ್ಪು ಹಾಕಿ ಒಂದು 2 ನಿಮಿಷ ಕಾಲ ಸ್ಟೀಮಲ್ಲಿ ಇಟ್ಕೊಂಡ್ಬಿಟ್ರೆ ಆಯಿತು, ಕರೆಕ್ಟಾಗಿ ಸೊಪ್ಪೆಲ್ಲ ಬೆಂದಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಸಹ ಈಜಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಕಾಲ ಗ್ಯಾಸ್ನ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಇದನ್ನು ಪ್ಲೇಟನ್ನು ಕವರ್ ಮಾಡಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆಯೇ ಮೆಂತ್ಯ ಸೊಪ್ಪಂದ್ರೂ ಬೇಗನೆ ಬೇಯುತ್ತೆ. ನೋಡಿ, ಯಾವುದೇ ಸೊಪ್ಪಿದ್ರೂ ಸಹ ಬೇಗ ಬೇಯುತ್ತಲ್ವ, ಹಾಗಾಗಿ ನೋಡಿ ಈಗ ನೀರೆಲ್ಲ ಕಡಿಮೆ ಆಗಿಬಿಟ್ಟಿದೆ, ಸೊಪ್ಪು ಸಹ ಬೆಂದಿದೆ. ಹಾಗೆಯೇ ಆಲೂಗಡ್ಡೆನೂ ಕರೆಕ್ಟಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ವ. ಈಗ ನಾನು ಮೇಲಿಂದ ಸ್ವಲ್ಪ ಸೊಪ್ಪು ಹಾಕಿದ ಮೇಲೆ ಉಪ್ಪು ಕಡಿಮೆ ಆಗಿದೆ, ಹಾಗಾಗಿ ಮೇಲಿಂದ ಉಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ.
ಉಪ್ಪನ್ನು ಸಹ ನಾನು ಮುಂಚೆ ಕಡಿಮೆನೆ ಹಾಕಿದೆ. ಹಾಗಾಗಿ ನೋಡಿ ಈಗ ಪಲ್ಯ ಅಂತೂ ಆಲ್ಮೋಸ್ಟ್ ರೆಡಿ ಆಯಿತು. ನೀರೆಲ್ಲ ಹಿರ್ಕೊಂಡ್ಬಿಟ್ಟಿದೆ, ಸೊಪ್ಪೆಲ್ಲ ನೀರು ಒಂಚೂರು ಇಲ್ಲ ನೋಡಿ. ಹಾಗೇನೆ ಈ ಪಲ್ಯ ಅಂತೂ ನಾರ್ತ್ ಜನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮೇಥಿ ಆಲೂ ಸಬ್ಜಿ ಅಂತ ಹೇಳ್ಬಿಟ್ಟು ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನೀವು ಸಹ ಯಾವತ್ತು ಮಾಡಿಲ್ಲ ಅಂದ್ರೆ ಈ ಸೊಪ್ಪು ಮೆಂತ್ಯ ಸೊಪ್ಪು ಆಲೂಗಡ್ಡೆ ಹಾಕ್ಬಿಟ್ಟು ಮಾಡಿ ನೋಡಿ. ಹಾಗೆ ನಿಮಗೂ ಕೂಡ ತುಂಬಾನೇ ಇಷ್ಟ ಆಗುತ್ತೆ. ಹಾಗೆ ನಿಮಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅನ್ನು. ಹಾಗೆ ಮತ್ತೆ ಸಿಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.